ಟೆನ್ಷನ್ ಅಲ್ಲಿ ಬರ್ತಾ ಇದ್ದಾಳೆ? ಯಾಕಮ್ಮ ಏನಾಯ್ತು? ಅಳಿಯಂದ್ರಲ್ಲಿ ಬಿಟ್ಬಿಟ್ಟು ಹೋದ್ರ ನಿನ್ನ? ಅವ್ರು ಯಾವಾಗ್ಲೂ ಅವ್ರ ಅಮ್ಮ ಹೇಳಿದ್ ಮತ್ತೆ ಕೇಳ್ತಾರೆ, ಅವ್ರೇನಕ್ಕಮ್ಮ ಬರ್ತಾರೆ? ಅಯ್ಯೋ ಅದ್ರಲ್ಲಿ ಏನಮ್ಮ ಇದೆ, ಮಗ ಅಂದ್ಮೇಲೆ ಅಮ್ಮನ ಮಾತು ಕೇಳಲೇಬೇಕಲ್ವಾ? ಇವಾಗ ನೋಡು, ನಾನೇನಾದ್ರೂ ಹೇಳಿದ್ರೆ ನೀನ್ ನನ್ ಮಾತು ಕೇಳಲ್ವಾ? ಅದು ಅದೇ ತರನೇ. ಅದೆಲ್ಲ ನಂಗೆ ಬೇಕಾಗಿಲ್ಲ ಅಮ್ಮ. ನನ್ಗೆ ಮನೆಯಲ್ಲಿ ಇರಕ್ಕಾಗ್ತಾ ಇಲ್ಲ, ನಾನು ಮನೆಗೆ ಹೋಗೋದೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ನಾನು ದುಡಿತಾ ಇದ್ದೀನಿ, ನನ್ನ ಜೀವನ ನೋಡ್ಕೊಳ್ಳೋದು ನನಗೆ ಗೊತ್ತು ಅಮ್ಮ. ಅವ್ರ ಅವಶ್ಯಕತೆ ನನಗಿಲ್ಲ, ನನಗೆ ಬೇಕಾಗೂ ಇಲ್ಲ. ಇವಾಗೇನು ನಾನು ಇಲ್ಲಿ ಇರೋದು ನಿನ್ಗೆ ಇಷ್ಟ ಇಲ್ವಾ? ನಾನು ಈ ಮನೆಯಲ್ಲೂ ಇರಲ್ಲ ಬಿಡು, ನನಗೆ ಗೊತ್ತು ನಾನು ಹೆಂಗ್ ಜೀವನ ಮಾಡ್ಬೇಕು ಅಂತ. ನಾನು ಹೋಗ್ತೀನಿ. ಏಯ್ ನಿಂತ್ಕೊಳೆ, ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನು ನಿನ್ ಗಂಡನ್ಗಿಂತ ಹೆಚ್ಚಾಗಿ ದುಡಿಬೋದು, ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡು ಇರ್ಬೋದು. ಆದ್ರೆ ನಿನ್ಗೆ ಈ ಸಮಾಜದಲ್ಲಿ ಮರ್ಯಾದೆ ಸಿಗ್ಬೇಕು ನೀನ್ ಹೋಗಿದ್ ಕಡೆ ಅಂತಂದ್ರೆ, ನಿನ್ ಗಂಡ ಯಾವಾಗ್ಲೂ ನಿನ್ ಜೊತೆ ಇದ್ರೆ ಮಾತ್ರ ನಿನ್ಗ ಮರ್ಯಾದೆ ಸಿಗೋದು. ನಿನ್ ಗಂಡನ್ ಬಿಟ್ಬಿಟ್ಟು ನೀನ್ ಒಬ್ಳೆ ಯಾವ್ದೇ ಫಂಕ್ಷನ್ ಹೋದ್ರು ನಿನ್ಗೆ ಯಾರು ಮರ್ಯಾದೆ ಕೊಡಲ್ಲ. ಇದೊಂದನ್ನ ತಲೆಯಲ್ಲಿ ಇಟ್ಕೊಂಡು ನಿನ್ಗೆ ಇಷ್ಟ ಬಂದಿದ್ ಮಾಡ್ಕೊ.